ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ ಏನು ವಿಶೇಷ ಮಾಹಿತಿಯಪ್ಪ ಅಂದರೆ NICL ಅಸಿಸ್ಟೆಂಟ್ ರಿಕ್ರೂಟ್ಮೆಂಟ್ 2026. ಹೌದು ಸ್ನೇಹಿತರೆ, ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಇದರಲ್ಲಿ ಅಗತ್ಯವಿರುವ ಅಸಿಸ್ಟೆಂಟ್ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗೆ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ, ಕರ್ತವ್ಯ ಸ್ಥಳ, ಶೈಕ್ಷಣಿಕ ಅರ್ಹತೆ, ಆಯ್ಕೆ ವಿಧಾನ, ಹುದ್ದೆಗಳ ಬಗ್ಗೆ ಮಾಹಿತಿ, ಓವರಾಲ್ ಆಗಿ ನೋಟಿಫಿಕೇಶನ್ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ಸ್ನೇಹಿತರೆ, ಯಾವೆಲ್ಲ ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆಯಪ್ಪ ಅಂದರೆ ಅಸಿಸ್ಟೆಂಟ್ಸ್ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕರ್ತವ್ಯ ಸ್ಥಳ ಎಲ್ಲಿಯಪ್ಪ ಅಂತಂದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸೇರಿದಂತೆ ಭಾರತಾದ್ಯಂತ ಕೆಲಸವನ್ನು ನಿರ್ವಹಿಸಬೇಕು. ನೋಡಿ, ಏನು ಕರ್ನಾಟಕ ಸೇರಿದಂತೆ ಭಾರತಾದ್ಯಂತ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಮತ್ತು ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ನೋಡೋದಾದರೆ ಒಟ್ಟು ಇಲ್ಲಿ 500 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಭಾರತಾದ್ಯಂತ ಕರೆದಿರ್ತಕ್ಕಂಥ ಹುದ್ದೆಗಳೆಷ್ಟು? 500 ಹುದ್ದೆಗಳು. ಅದರಲ್ಲಿ ಮುಖ್ಯವಾಗಿ ಕರ್ನಾಟಕಕ್ಕೆ ಇರ್ತಕ್ಕಂಥದ್ದು 30 ಹುದ್ದೆಗಳು ಸ್ನೇಹಿತ. ನೋಡಿ, ಭಾರತಾದ್ಯಂತ ಕರೆದಿರ್ತಕ್ಕ 500 ಹುದ್ದೆಗಳಾದರೆ ಕರ್ನಾಟಕಕ್ಕೆ ಮೀಸಲಿರ್ತಕ್ಕಂಥದ್ದು 30 ಹುದ್ದೆಗಳಿರಲಿದೆ. ಅದೇ ರೀತಿ ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆ ಏನೇನಾಗಿರಬೇಕಪ್ಪ ಅಂತಂದರೆ ಯಾವುದೇ ಪದವಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗೆ ಸಲ್ಲಿಸಬಹುದಾಗಿದೆ. ಅಂದರೆ ಎನಿ ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ಮುಖ್ಯವಾಗಿರ್ತಕ್ಕಂಥದ್ದು ವಯೋಮಿತಿ. ಅಂದರೆ ಯಾವ ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನಾವು ಮಾಹಿತಿ ನೋಡೋದಾದರೆ ತಾವುಗಳು ಇಲ್ಲಿ ಗಮನಿಸಬಹುದೇ. 1 ಜುಲೈ 2026ಕ್ಕೆ ಅನ್ವಯವಾಗುವಂತೆ ಈ ಕೆಳಗಿನಂತೆ ವಯೋಮಿತಿ ಒಳಗಡೆ ಇರಬೇಕು. ನೀವು ಮಿನಿಮಮ್ 21 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 30 ವರ್ಷ. ಅಂದರೆ 21ರಿಂದ 30 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. 1 ಜುಲೈ 2026ಕ್ಕೆ ಅನ್ವಯವಾಗುವಂತೆ ಮ್ಯಾಕ್ಸಿಮಮ್ 30 ವರ್ಷ ಒಳಗಡೆ ಇರಬೇಕು. ಇದು ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ. ಆದರೆ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಯಾರೆಲ್ಲ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆಯಪ್ಪ ಅಂದರೆ OBC ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ವಯೋಮಿತಿಯಲ್ಲಿ 3 ವರ್ಷಗಳ ಕಾಲ ವಯೋಮಿತಿಯ ಸಡಿಲಿಕೆವಿದ್ದು, SC ST ಅಭ್ಯರ್ಥಿಗಳಾಗಿದ್ದರೆ ಅವರಿಗಿರ್ತಕ್ಕಂಥದ್ದು 5 ವರ್ಷಗಳ ಕಾಲ ವಯೋಮಿತಿಯ ಸಡಿಲಿಕೆವಿದ್ದು, PWD ಮತ್ತು ಜನರಲ್ ಮತ್ತು EWS ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಮ್ಯಾಕ್ಸಿಮಮ್ 10 ವರ್ಷಗಳ ಕಾಲ ವಯೋಮಿತಿಯ ಸಡಿಲಿಕೆವಿದೆ. ಅದೇ ರೀತಿ PWD ಮತ್ತು OBC ಅಭ್ಯರ್ಥಿಗಳಾಗಿದ್ದರೆ ಅವರಿಗಿರ್ತಕ್ಕಂಥದ್ದು 13 ವರ್ಷಗಳ ಕಾಲ ವಯೋಮಿತಿಯ ಸಡಿಲಿಕೆವಿದ್ದು, PWD SC ST ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಮ್ಯಾಕ್ಸಿಮಮ್ ವಯೋಮಿತಿ 15 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಸ್ನೇಹಿತರೆ, ವೇತನ ಅಂದರೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಎಷ್ಟು ಅಂತ ನೋಡೋದಾದರೆ ನಾವಿಲ್ಲಿ ತಾವುಗಳಿಲ್ಲಿ ಗಮನಿಸ್ತಾ ಇದ್ರಿ 36,290 ರೂಪಾಯಿ ಇರ್ತಕ್ಕಂಥದ್ದು. 36,290ರಿಂದ 1,08,65 ರೂಪಾಯಿ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಶ್ರೇಣಿಯಾಗಿದೆ ಸ್ನೇಹಿತರೆ. ಅದೇ ರೀತಿ ಆಯ್ಕೆ ವಿಧಾನ ಹೇಗೆ ನಡೆಯಲಿದೆ ಅಂದರೆ ಈ ಅರ್ಜಿ ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳನ್ನ ಆಯ್ಕೆ ಪ್ರಕ್ರಿಯೆಯನ್ನು ಹೇಗೆ ಮಾಡ್ತಾರಪ್ಪ ಅಂದರೆ ಮೊದಲನೇದಾಗಿ ಇಲ್ಲಿ ನಿಮಗೆ ಪ್ರಿಲಿಮಿನರಿ ಇರ್ತಕ್ಕಂಥದ್ದು ಒಂದು ಆನ್ಲೈನ್ ಎಕ್ಸಾಮನ್ನು ನಡೆಸ್ತಾರೆ. ಇದಾದ ನಂತರ ಒಂದು ಮುಖ್ಯ ಪರೀಕ್ಷೆ ನಡೆಸಲಾಗುವುದು, ಮೇನ್ ಎಕ್ಸಾಮಿನೇಷನು. ಇದಾದ ನಂತರ ಪ್ರಾದೇಶಿಕ ಭಾಷೆ ಅಂದರೆ ಒಂದು ಲೋಕಲ್ ಇರ್ತಕ್ಕಂಥ ಒಂದು ಪ್ರಾದೇಶಿಕ ಭಾಷೆ ಅಂದರೆ ನಾವು ಕನ್ನಡದವರು ಇಲ್ಲಿ ಇರೋದ್ರಿಂದ ನಾವು ಕನ್ನಡ ಭಾಷೆ ಅಂದರೆ ಪ್ರಾದೇಶಿಕ ಭಾಷೆ ಕಡ್ಡಾಯವಾಗಿರಲಿದೆ. ಇದಾದ ನಂತರ ದಾಖಲೆ ಪರಿಶೀಲನೆ ಮಾಡಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಲಾಗುವುದು ಸ್ನೇಹಿತರೆ. ಅದೇ ರೀತಿ ಇಲ್ಲಿ ನೋಡಿ, ಪ್ರಿಲಿಮಿನರಿ ಇರ್ತಕ್ಕಂಥ ಏನು ಮಾದರಿ ಪರೀಕ್ಷೆಗೆ ಇರ್ತಕ್ಕಂಥ ಏನು ಎಕ್ಸಾಮ್ ಇದೆ ಆ ಎಕ್ಸಾಮ್ಗೆ ಯಾವ ಒಂದು ಸಬ್ಜೆಕ್ಟಲ್ಲಿ ಕ್ವಶನ್ ಕೇಳಲಾಗುವುದು ಮತ್ತು ನೋಡಿ ಯಾವ ಒಂದು ಸಬ್ಜೆಕ್ಟಲ್ಲಿ ಕ್ವಶನ್ ಕೇಳ್ತಾರೆ, ಎಷ್ಟು ನಂಬರ್ ಆಫ್ ಕ್ವಶನ್ಸ್ ಇರ್ತಕ್ಕಂಥದ್ದು, ಮ್ಯಾಕ್ಸಿಮಮ್ ಅದಕ್ಕೆ ಮಾರ್ಕ್ಸ್ ಇರ್ತಕ್ಕಂಥದ್ದು ಮತ್ತು ನಿಮಗೆ ಎಕ್ಸಾಮ್ ಬರ್ತಕ್ಕಂಥ ಕಾಲಾವಧಿ ಎಷ್ಟಿದೆ ಅಂತ. ಓಕೆ, ಸೊ ನಾವು ಮೊದಲೇದಾಗಿ ನೋಡೋದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಕ್ವಶನ್ ಸಬ್ಜೆಕ್ಟ್ ಬಗ್ಗೆ 30 ನಂಬರ್ಗೆ 30 ಕ್ವಶನ್ಗೆ 20 ಮಿನಿಟ್ಸ್ ಇರ್ತದೆ. ರೀಸನಿಂಗ್ ಅಬಿಲಿಟಿಗೆ ಇರ್ತಕ್ಕಂಥದ್ದು 35 ಕ್ವಶನ್ಸ್ಗೆ 35 ಮಾರ್ಕ್ಸ್ ಇರ್ತಕ್ಕಂಥದ್ದು 20 ಮಿನಿಟ್ಸ್ ನಿಮಗೆ ಕಾಲಾವಧಿ ಇದೆ. ಮತ್ತು ಆಪ್ಟಿಟ್ಯೂಡ್ ಇರ್ತಕ್ಕಂಥದ್ದಿಗೆ ನಿಮಗೆ 35 ಕ್ವಶನ್ಗೆ 35 ಮಾರ್ಕ್ಸು 20 ಮಿನಿಟ್ಸು. ಅಂದರೆ ಒಟ್ಟಾರೆಯಾಗಿ ಹೇಳೋದಾದರೆ ನಿಮಗೆ ಇಲ್ಲಿ ತಾವುಗಳು ಗಮನಿಸಬಹುದಾಗಿದೆ 100 ಕ್ವಶನ್ಗೆ 100 ಅಂಕಗಳ 60 ಮಿನಿಟ್ಸ್ ನಿಮಗೆ ಕಾಲಾವಧಿ ಇದೆ ಎಕ್ಸಾಮನ್ನು ಬರೆಯೋಕೆ. ಅದೇ ರೀತಿ
ಎಕ್ಸಾಮನ್ನು ಬರಿಬೇಕಾದ್ರೆ ಕರ್ನಾಟಕದಲ್ಲಿ ಪ್ರೈಮರಿ ಎಕ್ಸಾಮ್ ಬರಿಬೇಕಾದ್ರೆ ನಿಮಗೆ ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿ ಅದಾವಪ್ಪ ಅಂತ ಹೇಳೋದಾದರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಮೈಸೂರು ಮತ್ತು ಶಿವಮೊಗ್ಗ, ಮಂಗಳೂರು, ಉಡುಪಿ. ನೋಡಿ ಸ್ನೇಹಿತರೆ, ಬೆಂಗಳೂರು ಸೇರಿದಂತೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಕರ್ನಾಟಕದಲ್ಲಿ ಇಷ್ಟು ಒಂದು ಜಿಲ್ಲೆಗೆ ನೀವು ಎಕ್ಸಾಮನ್ನು ಅಂದರೆ ಪರೀಕ್ಷಾ ಕೇಂದ್ರಗಳನ್ನು ಆಯ್ಕೆಯನ್ನು ಮಾಡಿಕೊಳ್ಳಬಹುದಾಗಿದೆ. ಅದೇ ರೀತಿ ಮುಖ್ಯ ಮಾದರಿ ಪರೀಕ್ಷೆಗಳನ್ನು ನಾವಿಲ್ಲಿ ನೋಡೋದಾದರೆ ಅದಕ್ಕೆ ಇರ್ತಕ್ಕಂಥ ಯಾವ ಒಂದು ಸಬ್ಜೆಕ್ಟಲ್ಲಿ ಕ್ವಶನ್ ಕೇಳ್ತಾರಪ್ಪ ಅಂದರೆ ಟೆಸ್ಟ್ ರೀಸನಿಂಗ್ ಬಗ್ಗೆ ಇರ್ತಕ್ಕಂಥ ಈ ಸಬ್ಜೆಕ್ಟ್ ಬಗ್ಗೆ 40 ಕ್ವಶನ್ಸ್ಗೆ ನಿಮಗೆ 40 ಮಾರ್ಕ್ಸ್ ಇರ್ತಕ್ಕಂಥದ್ದು. ನಿಮಗೆ ಇರ್ತಕ್ಕಂಥ 30 ಮಿನಿಟ್ಸ್ ನಿಮಗೆ ಟೈಮ್ ಇರ್ತದೆ. ಟೆಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಕ್ವಶನ್ಸ್ ಈ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಕ್ವಶನ್ ನೀಡಲಾಗುವುದು. 40 ಕ್ವಶನ್ಗೆ 40 ಮಾರ್ಕ್ಸ್ ಇರ್ತಕ್ಕಂಥದ್ದು, 30 ಮಿನಿಟ್ಸ್ ಇರ್ತಕ್ಕಂಥದ್ದು. ಮತ್ತು ಟೆಸ್ಟ್ ನಾರ್ಮಲಿಕಲ್ ಅಬಿಲಿಟಿ ಇರ್ತಕ್ಕಂಥದ್ದಿಗೆ ಇಲ್ಲಿ 40 ಕ್ವಶನ್ಗೆ 40 ಮಾರ್ಕ್ಸ್ಗಳ 30 ಮಿನಿಟ್ಸ್ ನಿಮಗೆ ಕಾಲಾವಧಿ ಇದೆ. ಟೆಸ್ಟ್ ಜನರಲ್ ಅವೇರ್ನೆಸ್ ಬಗ್ಗೆ ನಿಮಗೆ ಇಲ್ಲಿ 40 ಕ್ವಶನ್ಸ್ಗೆ 40 ಮಾರ್ಕ್ಸ್ ಇರ್ತಕ್ಕಂಥದ್ದು 15 ನಿಮಿಷ ಟೈಮ್ ಅವಧಿ ಇದೆ. ಟೆಸ್ಟ್ ಕಂಪ್ಯೂಟರ್ ನಾಲೆಜ್ ಬಗ್ಗೆ ಇರ್ತಕ್ಕಂಥದ್ದು 40 ಕ್ವಶನ್ಗೆ 40 ಮಾರ್ಕ್ಸ್ ಇರ್ತಕ್ಕಂಥದ್ದು 15 ನಿಮಿಷ ನಿಮಗೆ ಟೈಮ್ ಇದೆ ಎಕ್ಸಾಮನ್ನು ಬರೆಯೋಕ್ಕೆ. ಅದೇ ರೀತಿ ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ, ಒಟ್ಟು ಕ್ವಶನ್ಸ್ ನಿಮಗೆ ಇಲ್ಲಿ 200 ಕ್ವಶನ್ಸ್ಗೆ 200 ಮಾರ್ಕ್ಸ್ ಇರ್ತಕ್ಕಂಥದ್ದು 120 ಮಿನಿಟ್ಸ್ ನಿಮಗೆ ಟೈಮ್ ಇರ್ತದೆ ಎಕ್ಸಾಮನ್ನು ಬರೆಯೋಕ್ಕೆ. ನೋಡಿ, ಪ್ರೈಮರಿ ಇರ್ತಕ್ಕಂಥದ್ದಿಗೆ 100 ಕ್ವಶನ್ಗೆ ಇಲ್ಲಿ 60 ಮಿನಿಟ್ ಟೈಮ್ ಇದ್ದರೆ, ಮುಖ್ಯ ಪರೀಕ್ಷೆಯಲ್ಲಿ 200 ಕ್ವಶನು 200 ಮಾರ್ಕ್ಸು 120 ಮಿನಿಟ್ಸ್ ನಿಮಗೆ ಟೈಮ್ ಇದೆ ಎಕ್ಸಾಮನ್ನು ಬರೆಯೋಕ್ಕೆ. ಅದೇ ರೀತಿ ನಾವುಗಳು ಇಲ್ಲಿ ಗಮನಿಸಬಹುದಾಗಿದೆ, ಮುಖ್ಯ ಪರೀಕ್ಷಾ ಕೇಂದ್ರಗಳು ಯಾವ್ದು ನೋಡೋದಾದರೆ ಇಲ್ಲಿ ಮುಖ್ಯ ಪರೀಕ್ಷಾ ಕೇಂದ್ರಗಳು ಕರ್ನಾಟಕದಲ್ಲಿ 3 ಇರ್ತಕ್ಕಂಥದ್ದು. ಒಂದು ಬೆಂಗಳೂರು ಇದೆ, ಇನ್ನೊಂದು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಎಕ್ಸಾಮ್ ಕೇಂದ್ರ ಇರ್ತಕ್ಕಂಥದ್ದು. ನೋಡಿ, ಪ್ರೈಮರಿ ಪರೀಕ್ಷಾ ಕೇಂದ್ರಗಳು ಕರ್ನಾಟಕದಲ್ಲಿ ಟೋಟಲ್ ನಿಮಗೆ 8 ನಿಮಗೆ ಇತ್ತು. ಇದರಲ್ಲಿ ಈಗ ಮುಖ್ಯ ಪರೀಕ್ಷಾ ಕೇಂದ್ರಗಳು ಕೇವಲ ಕರ್ನಾಟಕದಲ್ಲಿ 3 ಮಾತ್ರ ಇರ್ತಕ್ಕಂಥದ್ದು. ಸ್ನೇಹಿತರೆ, ಅರ್ಜಿಗಳನ್ನು ಸಲ್ಲಿಸುವ ವಿಧಾನ ಅಂದರೆ ಅಭ್ಯರ್ಥಿಯು ಈ ಹುದ್ದೆಗೆ ನೀವು ಆನ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬೇಕು. ಈ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದನ್ನು ಮುಂದೆ ಹೇಳುತ್ತೇನೆ, ಗಮನಿಸಿ. ಸ್ನೇಹಿತರೆ, ನಿಗದಿತ ಅರ್ಜಿ ಶುಲ್ಕ ವಿವರವನ್ನು ನೋಡೋಣ ಬನ್ನಿ. ಮೊದಲನೇದಾಗಿ SC ST ಮತ್ತು PWD ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಸ್ನೇಹಿತರೆ, SC ST PWD ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ಅವರು ಅರ್ಜಿ ಶುಲ್ಕವನ್ನು ಇಲ್ಲಿ ಪಾವತಿ ಮಾಡಬೇಕಾಗಿಲ್ಲ. ಅದೇ ರೀತಿ ಉಳಿದೆಲ್ಲ ಅಭ್ಯರ್ಥಿಗಳು, ಈ ಉಳಿದೆಲ್ಲ ಅಭ್ಯರ್ಥಿಗಳು ಯಾರು ಅಂತ ಹೇಳಿದ್ರೆ ಜನರಲ್ ಮತ್ತು OBC ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಇಲ್ಲಿ 850 ರೂಪಾಯಿ ಅರ್ಜಿ ಶುಲ್ಕವಿದೆ ಸ್ನೇಹಿತರೆ. ಅದೇ ರೀತಿ ಈ ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿ ಮಾಡಬೇಕಪ್ಪ ಅಂದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಫೋನ್ಪೇ, ಗೂಗಲ್ ಪೇ, ಸ್ಕ್ಯಾನರ್ ಮುಖಾಂತರನು ತಮ್ಮ ಅರ್ಜಿ ಶುಲ್ಕವನ್ನು ನೇರವಾಗಿ ಆನ್ಲೈನ್ ಮುಖಾಂತರ ಪಾವತಿ ಮಾಡಬಹುದಾಗಿದೆ. ಅದೇ ರೀತಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ವಿವರವನ್ನು ನಾವಿಲ್ಲಿ ನೋಡೋದಾದರೆ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಜುಲೈ 18, 2026 ಅಲ್ಲಿ ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 7, 2026 ಇಷ್ಟರೊಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅದೇ ರೀತಿ ಆನ್ಲೈನಲ್ಲಿ ಮತ್ತು ಇರ್ತಕ್ಕಂಥದ್ದು ಫೇಸ್ 1 ಇರ್ತಕ್ಕಂಥ ಒಂದು ಎಕ್ಸಾಮ್ ಏನೇನಿದೆ ಆ ಎಕ್ಸಾಮು ಆಗಸ್ಟ್ಗೆ 27, 2026 ನೋಡಿ, ಆಗಸ್ಟ್ 27, 2026ಕ್ಕೆ ಒಂದು ಆನ್ಲೈನಲ್ಲಿ ಫೇಸ್ 1 ಎಕ್ಸಾಮನ್ನು ನಡೆಯಲಿದ್ದು, ಮುಖ್ಯ ಪರೀಕ್ಷೆ ಏನಿದೆ ಅದು ಕೂಡ ನಿಮಗೆ ಆನ್ಲೈನಲ್ಲಿ ಬಂದರೆ ಫೇಸ್ 2 ಇರ್ತಕ್ಕಂಥ ಏನು ಎಕ್ಸಾಮ್ ಇದೆ ಇದ್ರದ್ದು ದಿನಾಂಕ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಕ್ಟೋಬರ್ 30, 2026ರಂದು ಮೇನ್ ಎಕ್ಸಾಮನ್ನು ನಡೆಯಲಿದೆ ಸ್ನೇಹಿತರೆ. ಅದೇ ರೀತಿ ನೋಟಿಫಿಕೇಶನ್ ವಿವರವನ್ನು ನಿಮಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೇನೆ. ಅಪ್ಲಿಕೇಶನ್ ಲಿಂಕ್ ಆಗಿರ್ಬೋದು, ಅಂದರೆ ಅಪ್ಲಿಕೇಶನ್ ವೆಬ್ಸೈಟ್ ಆಗಿರ್ಬೋದು, ಆನ್ಲೈನು, ಟೆಲಿಗ್ರಾಮು ಮತ್ತು ವ್ಯಾಟ್ಸಪ್ ಲಿಂಕು ಎಲ್ಲವೂ ಕೂಡ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿದ್ದೇನೆ. ನೀವು ಅದಕ್ಕೂ ಕೂಡ ಜಾಯ್ನ್ ಆಗಿ ನೇರವಾಗಿ ಅಪ್ಡೇಟನ್ನು ಪಡೆಯಬಹುದಾಗಿದೆ. ಅದೇ ರೀತಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಪ್ಲಿಕೇಶನ್ ವೆಬ್ಸೈಟ್ ಏನಿದೆ ಆ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗೆ ಈ ಥರದ ಒಂದು ಪೇಜನ್ನು ಓಪನ್ ಆಗುತ್ತೆ. ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ನೀವು ಇಲ್ಲಿ ಇದು ಮಾಡಬೇಕಾಗುತ್ತೆ. ನೀವು ರಿಜಿಸ್ಟರ್ ಆಗಿದ್ದರೆ ಈ ಥರ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿದಾಗೆ ತಾವುಗಳು ನೋಡ್ತಾ ಇದ್ರಿ ಬೇಸಿಕ್ ಇನ್ಫಾರ್ಮೇಷನ್ ಇರ್ತದೆ. ಈ ಬೇಸಿಕ್ ಇನ್ಫಾರ್ಮೇಷನನ್ನು ನೀವು ಫಿಲ್ ಮಾಡಿ ಮತ್ತು ಲಾಸ್ಟಿಗೆ ಇದೆಲ್ಲವೂ ಕೂಡ ಕಾಂಟ್ಯಾಕ್ಟ್ ನಂಬರು, ಇಮೇಲ್ ಐಡಿ ಎಲ್ಲ ಕನ್ಫರ್ಮ್ ಮಾಡಿ ಸೇವ್ ಅಂತ ಕೊಟ್ಟರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟ್ರೇಷನ್ ಆದಮೇಲೆ ಮತ್ತೆ ನಿಮಗೆ ಯೂಸರ್ ಐಡಿ ಮತ್ತು ಪಾಸ್ವರ್ಡನ್ನು ಕೊಟ್ಬಿಟ್ಟು ನೀವು ಇದೇ ಒಂದು ವೆಬ್ಸೈಟ್ ಮೂಲಕ ಆನ್ಲೈನ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ನಾನು ಕೊಟ್ಟಿರ್ತಕ್ಕಂಥ ಉದ್ಯೋಗ ಮಾಹಿತಿನ ಇಷ್ಟಪಡ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರೆಯದಿರಿ. ಧನ್ಯವಾದ.